ಮೇ 24ಕ್ಕೆ ಮುಗಿಯಲ್ಲ ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್. ಮೇ 24ನೇ ತಾರೀಕಿನಂದು ಕರ್ನಾಟಕ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮುರಿದು ಹೋಗುತ್ತೆ ಅಥವಾ ಮುಗಿದು ಹೋಗುತ್ತೆ ಅಂತ ಹೇಳಿ ಏನಾದರೂ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಮುಗಿದು ಹೋಗೋದಿಲ್ಲ. ಇನ್ನು 2 ತಿಂಗಳು ಇಡೀ ರಾಜ್ಯ ಸಂಪೂರ್ಣವಾಗಿ ಲಾಕ್ಡೌನ್ ಆಗಿರುತ್ತೆ. ಲಾಕ್ ಮಾಡಲೇಬೇಕಾದಂತಹ ಸ್ಥಿತಿಗೆ, ಅನಿವಾರ್ಯ ಪರಿಸ್ಥಿತಿಗೆ ಏನಾದರೂ ಕರ್ನಾಟಕ ಬಂದಿದೆಯಾ? ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್ ಮಾಡುವ ಚಿಂತನೆಯಲ್ಲಿದೆಯಾ ಸರ್ಕಾರ? ಇತ್ತ ಕರುನಾಡು 8 ವಾರ ಲಾಕ್ ಆಗುವಂತಹ ಸಾಧ್ಯತೆ ಇದೆ. ICMR ಸೂಚನೆಯಂತೆ 8 ವಾರ ಲಾಕ್ಡೌನ್ ಮಾಡೇ ಬಿಡ್ತಾರಾ? ಯಾಕೆ ಅಂತ ಹೇಳಿದ್ರೆ ICMR ಕೊಟ್ಟಿರುವಂತಹ ಸೂಚನೆ 8 ವಾರಗಳ ಕಾಲ ಲಾಕ್ಡೌನ್ ಮಾಡಿ, ಇಲ್ಲದೆ ಹೋದ್ರೆ ಪರಿಸ್ಥಿತಿ ತೀರಾ ಗಂಭೀರ ಆಗುತ್ತೆ ಎನ್ನುವಂತಹ ವಿಚಾರವನ್ನ ಇಲ್ಲಿ ICMR ತಿಳಿಸಿದೆ. ತೀವ್ರ ಕುತೂಹಲ ಕೇಳಿಸಿದೆ. ಕೋವಿಡ್ ಟಾಸ್ಕ್ ಫೋರ್ಸ್ ನ ಮೀಟಿಂಗ್, ಕರುನಾಡು 8 ವಾರ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗುತ್ತಾ? ಮೇ 24ನೇ ತಾರೀಕಿನಂದೇ ಮುಗಿಯೋದಿಲ್ವಾ ಕಂಪ್ಲೀಟ್ ಕರುನಾಡಿನ ಲಾಕ್ಡೌನ್? ಮೇ 24ನೇ ತಾರೀಕಿನ ನಂತರದಲ್ಲೂ ಕೂಡ 8 ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಯುತ್ತಾ? ನಾಳೆಯೇ ಕರ್ನಾಟಕ 2 ತಿಂಗಳು ಲಾಕ್ಡೌನ್ ಭವಿಷ್ಯ ನಿರ್ಧಾರ ಆಗುತ್ತಾ? ಕರ್ನಾಟಕದ 2 ತಿಂಗಳ ಲಾಕ್ಡೌನ್ನ ಭವಿಷ್ಯ ನಾಳೆನೇ ನಿರ್ಧಾರ ಆಗುತ್ತಾ? ನಾಳಿನ ಸಭೆಯಲ್ಲಿ ನಡೆಯಲಿದೆ ಲಾಕ್ಡೌನ್ ಬಗ್ಗೆ ಮಹತ್ವದ ಚರ್ಚೆ. ಲಾಕ್ಡೌನ್ ವಿಚಾರವಾಗಿ ಮಹತ್ವದ ಚರ್ಚೆ ನಡೆಯುತ್ತೆ. ನಾಳೆ ಟಾಸ್ಕ್ ಫೋರ್ಸ್ನ ಮೀಟಿಂಗ್ನಲ್ಲಿ ಇಂಥದೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. DCM ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ನಡೆಯಲಿದೆ ಮೀಟಿಂಗ್. DCM ಅಶ್ವಥ್ ನಾರಾಯಣ್, ಸಚಿವರಾದಂತಹ ಸುಧಾಕರ್, CC ಪಾಟೀಲ್, ಸುರೇಶ್ ಕುಮಾರ್ ಭಾಗಿಯಾಗ್ತಾ ಇದ್ದಾರೆ ನಾಳಿನ ಸಭೆಯಲ್ಲಿ. 2 ತಿಂಗಳು ಲಾಕ್ಡೌನ್ ವಿಸ್ತರಣೆಯ ಬಗ್ಗೆ ಮಹತ್ವದ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ನಾಳೆಯೇ 2 ತಿಂಗಳ ಲಾಕ್ಡೌನ್ ಭವಿಷ್ಯ ನಿರ್ಧಾರವಾಗುವಂಥದ್ದು ಬಹುತೇಕ ಫೇಕ್ಸ್. ಇಲ್ಲಿ ಮೀಟಿಂಗ್ನಲ್ಲಿ 8 ವಾರ ಲಾಕ್ಡೌನ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತೆ ಮೇ 24ನೇ ತಾರೀಕಿನ ನಂತರದಲ್ಲಿ ಲಾಕ್ಡೌನ್ ಕಂಟಿನ್ಯೂ ಮಾಡೋದಕ್ಕೆ ಬೇಕಾಗಿರುವಂತಹ ಕೆಲವೊಂದಷ್ಟು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. 2 ತಿಂಗಳ ಲಾಕ್ಡೌನ್ಗೆ ICMR ನಿಂದ ಸಲಹೆ ಸಿಕ್ಕಿದೆ. ICMR ಕೊಟ್ಟಿರುವಂತಹ ಸಲಹೆ ಏನು ಅಂತ ಹೇಳಿದ್ರೆ, ಇನ್ನು 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮುಂದುವರಿಕೆ ಮಾಡೋದು ಸೂಕ್ತ. ICMR ಮುಖ್ಯಸ್ಥ ಬಲರಾಮ್ ಭಾರ್ಗವ್ ಕೊಟ್ಟಿರುವಂತಹ ಹೇಳಿಕೆ ಇದು. ಡಾಕ್ಟರ್ ಬಲರಾಮ್ ಭಾರ್ಗವ್ ICMR ನ ಮುಖ್ಯಸ್ಥ, ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ 10%ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವಂತಹ ಜಿಲ್ಲೆಯಲ್ಲಿ ಲಾಕ್ಡೌನ್ ಅನ್ನ ಮುಂದಿನ 6 ರಿಂದ 8 ವಾರಗಳ ಕಾಲ ನಡೆಸಿ. ಪಾಸಿಟಿವಿಟಿ ರೇಟ್ ಅಂತ ಹೇಳಿದ್ರೆ ಒಟ್ಟು ನೀವು ನಡೆಸ್ತಾ ಇರುವಂತಹ ಟೆಸ್ಟು, ಅದರಲ್ಲಿ ಎಷ್ಟು ಪ್ರಮಾಣದ ಸೋಂಕಿತರು ಕಾಣಿಸಿಕೊಳ್ತಾ ಇದ್ದಾರೆ, 10%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಸೋಂಕಿತರು ಕಾಣಿಸಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅಂಥ ಜಿಲ್ಲೆಗಳನ್ನು ಮುಂದಿನ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡಿ ಅಂತ ಹೇಳಿ ICMR ಸೂಚನೆಯನ್ನು ಕೊಟ್ಟಿದೆ. ICMR ಕೊಟ್ಟಿರುವಂತಹ ಸೂಚನೆಯನ್ನು ರಾಜ್ಯ ಸರ್ಕಾರಗಳು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಸೋಂಕು ಜಾಸ್ತಿ ಆದರೆ ಸಂಕಷ್ಟ ಅನುಭವಿಸಬೇಕಾಗಿರೋದು ರಾಜ್ಯ ಸರ್ಕಾರ, ಸೋಂಕಿತರಿಗೆ ಚಿಕಿತ್ಸೆ ಕೊಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ. ಸೋಂಕಿತರು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು ಅಥವಾ ಸೋಂಕಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿ ರಾಜ್ಯ ಸರ್ಕಾರಗಳು ಪರದಾಡಬಾರ್ದು ಅನ್ನೋದಾದರೆ ICMRನ ಸೂಚನೆಯನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ICMR ಕೊಟ್ಟಿರುವಂಥ ಸೂಚನೆಯನ್ನು ಪಾಲಿಸ್ತಾ ಹೋದರೆ ಬೆಂಗಳೂರು ಅಟ್ಲೀಸ್ಟ್ 8 ವಾರಗಳ ಕಾಲ ಲಾಕ್ಡೌನ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ 10%ಕ್ಕಿಂತ ಜಾಸ್ತಿ ಪಾಸಿಟಿವಿಟಿ ರೇಟ್ ಇದ್ದರೆ ಅಂಥ ಜಿಲ್ಲೆಗಳನ್ನು ಲಾಕ್ಡೌನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಗಮನಿಸ್ತಾ ಹೋದರೆ 45% ರಿಂದ 50% ಪಾಸಿಟಿವಿಟಿ ರೇಟ್. ಮುತ್ತಪ್ಪ, ಆನಂದ್, ಈ ಕೊರೋನಾ 2ನೇ ಅಲೆಯ ತೀವ್ರತೆಯನ್ನ ಕಡಿಮೆ ಮಾಡಬೇಕಂದ್ರೆ 10% ಪಾಸಿಟಿವ್ ರೇಟ್ ಹೆಚ್ಚಾಗಿರುವಂತಹ ಒಂದು ಜಿಲ್ಲೆಗಳನ್ನ ಕನಿಷ್ಠ 6 ರಿಂದ 8 ವಾರಗಳ ಕಾಲ ಈ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ ಈಗಾಗಲೇ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಟ್ಟಿರುವಂತದ್ದು. ಈ ICMR ಈಗಾಗಲೇ ಈ ಕೊರೋನಾಗೆ ಸಂಬಂಧಪಟ್ಟಂತೆ ಸಲಹೆ ಕೊಡುವುದರಲ್ಲಿ ಕೇಂದ್ರ ಸರ್ಕಾರದ ದೊಡ್ಡ ಪಾತ್ರವನ್ನು ವಹಿಸಿರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಕೋವಿಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೂಡ ಈಗ ICM ಕೊಡ್ತಾ ಇದೆ. ICMR ನ ಸಲಹೆ ಸೂಚನೆಗಳನ್ನ ಕೇಂದ್ರ ಸರ್ಕಾರ ಕೂಡ ಪಾಲನೆ ಮಾಡ್ತಾ ಇದೆ. ಇದೀಗ ICMR ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈ ಪಾಸಿಟಿವಿಟಿ ರೇಟ್ 10% ರಿಂದ ಹೆಚ್ಚಿರುವಂತಹ ಜಿಲ್ಲೆಗಳನ್ನ 6 ರಿಂದ 8 ವಾರಗಳ ಕಾಲ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡಿ ಅಂತ ಹೇಳಿ ಈಗಾಗಲೇ ಒಂದು ಸಲಹೆಯನ್ನು ಕೊಟ್ಟಿರುವಂತದ್ದು. ಎಲ್ಲೋ ಒಂದು ಕಡೆ ಮತ್ತೆ ಕರುನಾಡು ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗತ್ತಾ ಅನ್ನೋ ಒಂದು ಚರ್ಚೆಗೆ ಕೂಡ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ICMR ನ ಒಂದು ಸಲಹೆಯನ್ನ ಇಟ್ಟುಕೊಂಡೇ ಎಲ್ಲ ರಾಜ್ಯಗಳು ಕೂಡ ಈಗ ಫಾಲೋ ಮಾಡ್ತಿರುವಂತದ್ದು. ಇನ್ನು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳು ಪಾಸಿಟಿವಿಟಿ ರೇಟ್ 10ರ
ಜಾಸ್ತಿ ಇದೆ. ಹೀಗಾಗಿ ಒಂದೊಮ್ಮೆ ಏನಾದ್ರು ICMR ನ ಒಂದು ಸಲಹೆ ಸೂಚನೆಗಳೇನಾದ್ರು ಪಾಲಿಸದೇ ಆದ್ರೆ ನಮ್ಮ ರಾಜ್ಯದಲ್ಲಿರುವಂತಹ 28 ಜಿಲ್ಲೆಗಳು ಯಾವುದು 10% ಮೇಲೆ ಪಾಸಿಟಿವ್ ರೇಟ್ ಇದಾವೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಬೇಕಂತೆ. ಅದು ಕೂಡ ಬೆಂಗಳೂರು 50% ಮೇಲಿದೆ. ಹೀಗಾಗಿ ICMR ನ ಒಂದು ಸಲಹೆ ಸೂಚನೆಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಪಾಲನೆ ಮಾಡುವಂತಹ ಸಾಧ್ಯತೆ ಇದೆ. ಏನು ಈಗ ಚಾಲ್ತಿ ಇರುವಂತಹ ಈ ಒಂದು ಲಾಕ್ಡೌನ್ ಮೇ 24 ಕೂಡ ನಡೆಯುತ್ತೆ. ಈ ಮೇ 24ಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರ ಮತ್ತೊಂದು ಸುತ್ತಿನ ಒಂದು ಸಭೆ ನಡೆಸುವಂತಹ ಸಾಧ್ಯತೆ ಇದ್ದು ಮುಂದಿನ ದಿನಗಳಲ್ಲಿ ಈ ಲಾಕ್ಡೌನ್ ಕಂಟಿನ್ಯೂ ಆಗುವಂತಹ ಸಾಕಷ್ಟು ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈ ಕೋವಿಡ್ ಅನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಹಂತವಾಗಿ ಲಾಕ್ಡೌನ್ ಅನ್ನ ಮುಂದುವರಿಸಿಕೊಂತ ಹೋಗ್ತಾ ಇದೆ. ಈ ಮೇ 24 ಕೂಡ ಈಗ 2ನೇ ಹಂತದ ಒಂದು ಲಾಕ್ಡೌನ್ ಈಗ ಏನು ಚಾಲ್ತಿ ಇದೆ ಇದು ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ICMR ನೀಡುವಂತಹ ಸಲಹೆ ಸೂಚನೆಗಳನ್ನ ಯಾರು ಕೂಡ ಅದನ್ನ ಪಾಲಿಸದೇ ಇರೋಕೆ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ತಡೆಗಟ್ಟಬೇಕಂದ್ರೆ 6 ರಿಂದ 8 ವಾರಗಳ ಕಾಲ ಲಾಕ್ಡೌನ್ ಮಾಡಲೇಬೇಕಾಗುತ್ತೆ. ಹೀಗಾಗಿ ICMR ಸೂಚನೆ ಮೇರೆಗೆ ಮೇ 24 ನಂತರೂ ಕೂಡ ಲಾಕ್ಡೌನ್ ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಆನಂದ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗಾಗಿ.